ಬಂದಮೇಲೆ ಹೌಸ್ ವೈಫ್ ಆಗಿತ್ತು. ಏನದು ಸಮಸ್ಯೆ ಎಲ್ಲ ಉಟ್ಕೊಂಡಿದ್ದು ಹೆಂಗೆ ಸರ್? ಅದೇನೋ ಗೊತ್ತಿಲ್ಲ ಸರ್. ಮದುವೆ ಆಗಿ ಬಂದಾಗಲಿಂದಲೂ ನನಗೆ ಹಿಂಗೆ ಟಾರ್ಚರ್ ಮಾಡಿದ್ದೇನೆ. ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ, ನೀನು ನಿಮ್ಮ ಅಮ್ಮನ ಮನೆಯಿಂದ ಏನೂ ಇಸ್ಕೊಂಡು ಬಂದಿಲ್ಲ, ಹೋಗಿ ಇಸ್ಕೊಂಡು ಬಾ ಅಂತ ಹೇಳೋದು. ಅವ್ರಿಗೆ ನನ್ನ ಗಂಡು ಕೆಲಸ ಇಲ್ಲ ಅಂತ ಅವ್ರಿಗಿರೋ ಪ್ರಜನೆಲ್ಲ ನನ್ನ ಮೇಲೆ ಹಾಕೋದು. ಇದೇ ಥರ ಟಾರ್ಚರ್ ಮಾಡಿದೆ ಸರ್. ಒಟ್ಟು ನಿಮ್ಮ ಯಜಮಾನರು ಕೆಲಸಕ್ಕೆ ಹೋಗ್ತಾ ಇಲ್ಲ ಅನ್ನೋದೇ ಸಮಸ್ಯೆ ಸರ್. ಅವ್ರ ಅಮ್ಮನ ಏನೋ ನನಗೆಲ್ಲ ಹೇಳ್ಕೊಡ್ತಾ ಇದ್ದಿದ್ದು, ಅವನೇನು ಕೆಲ್ಸಕ್ಕೆ ಹೋಗಲ್ಲ ಹಂಗೆ ಅಂತ ಅವ್ರು ನನಗೆ ಏನೇನೋ ಹೇಳ್ಕೊಡೋರು. ಹೋಗಕ್ಕೆ ಹೇಳು ಅಂತ ನನ್ನ ಮೇಲೆ ಹೇಳೋರು. ನಾನೇನು ಹೇಳ್ತಾ ಇರಲಿಲ್ಲ, ನನ್ನ ಕಡೆ ನಾನು ಸುಮ್ಮನೆ ಇದ್ದೆ ಸರ್. ಬಂದಾಗಲಿಂದ ವಾರಕ್ಕೊಂದ್ಸಲನಾದರೂ ಜಗಳ ತೆಗೀರು ಸರ್. ಸುಮ್ಮನೆ ಜಗಳ ತೆಗೆಯೋದು. ನಮ್ಮನೆ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ ಅವ್ರನ್ನೆಲ್ಲ ಬೈಯೋದು, ಬಾಯಿಗೆ ಬಂದಂಗೆ ಬೈಯೋದು ಸರ್. ಕೆಟ್ಟ ಮಾತಲ್ಲೆಲ್ಲ ಬೈಯೋದು ಸರ್. ಇದು ಒಂದು ಸಲ ಅಲ್ಲ ಸರ್, ಆಗಲೇ 4-5 ಸಲ ಜಗಳ ಆಗಿ ಆಮೇಲೆ ನನಗೆ ತಡ್ಕೊಳಕ್ಕಾಗ್ದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಇಬ್ಬರು ಟೀಚರ್? ಹಾಂ ಸರ್, ಇಬ್ಬರು ಸರ್. ನನ್ನ ಹೆಸರು ಪ್ರೇರಣಾ ಅಂತ, ನಂದು ಚಿಕ್ಕನೇಕನಹಳ್ಳಿ ಸರ್. ಇದು ತುಮಕೂರು ಸಪ್ತಗಿರಿ ಎಕ್ಸ್ಟೆನ್ಷನಲ್ಲಿ ನನ್ನ ಗಂಡನ ಮನೆ ಇದು. ಅವ್ರ ಹೆಸರು ಪ್ರಜ್ವಲ್ ಶಂಕರ್ ಅಂತ. ಅವ್ರ ಅಪ್ಪ ಅಮ್ಮ ಇಬ್ಬರೂ ಗೌರ್ಮೆಂಟ್ ಟೀಚರ್ಸು. ನನ್ನ ಗಂಡ KPSC UPSC ಎಕ್ಸಾಮ್ ಬರ್ಕೊಂಡಿದ್ರು. ಅವ್ರು ಏನೂ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಅವರೇ ಮದುವೆ ಮಾಡ್ಕೊಂಡಿದ್ದು. ನಮ್ಮಪ್ಪ ಅಮ್ಮ ಹೋಟ್ಲು ಅವ್ರದ್ದು, ಚಿಕ್ಕನೇಕನಹಳ್ಳಿ ಚಿಕ್ಕದು ಹೋಟ್ಲಿರೋದು. ಅವರು ಕಷ್ಟಪಟ್ಟು ದುಡಿದು ನನ್ನ ಮಗಳು ಚೆನ್ನಾಗಿರಲಿ ಅಂತ ಇವ್ರ ಮನೆಗೆ ಮದುವೆ ಮಾಡಿಕೊಟ್ರು. ಅವರು ಎಂಗೇಜ್ಮೆಂಟ್ 20 ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಟ್ರು. 130 ಗ್ರಾಮ್ ಬಂಗಾರ ಕೊಟ್ಟವ್ರೆ, 2 kg ಬೆಳ್ಳಿ ಕೊಟ್ಟವ್ರೆ. ಇಷ್ಟೆಲ್ಲ ಕೊಟ್ಟಿರೋ ಅವ್ರಿಗೆ ಸಾಲದಂತೆ ಮದುವೆ ಆಗಿ ಬಂದು ಇವ್ರ ಮನೆಗೆ ಬಂದು 4 ದಿವಸದಿಂದನೇ ಸ್ಟಾರ್ಟ್ ಮಾಡಿದ್ರು. ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ, ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀವಿ, ನಿಮ್ಮ ಅಮ್ಮನ ಮನೆಯಿಂದ ಹೋಗಿ ದುಡ್ಡು ಇಸ್ಕೊಂಡು ಬಾ, ನಿನ್ನ ಮುಯಿ ದುಡ್ಡೆಲ್ಲ ಏನಕ್ಕೆ ಬಿಟ್ಟಿದೆ ಅಂತೆಲ್ಲ ಫುಲ್ಲು ನನಗೆ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಅಷ್ಟೇ, ಇವ್ರಿಗೇನು ಕೆಲಸ ಇಲ್ಲ, ನನ್ನ ಗಂಡಂಗೇನು ಕೆಲಸ ಇಲ್ಲ ಅಂತ ಅವ್ರ ಪ್ರೆಷರೆಲ್ಲ ನನ್ನ ಮೇಲೆ ಹಾಕೋರು. ಬರೀ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬೈಯೋದು, ಬಾಯಿಗೆ ಬಂದಂಗೆ ಬೈಯೋದು, ಕೆಟ್ಟ ಮಾತಲ್ಲಿ ಬೈಯೋದು, ಅವ್ರ ಮೇಲೆಲ್ಲ ಜಗಳ ತೆಗಿಯೋದು ಸರ್. ಬರೀ ಇದ್ದೇನೆ ನನಗೆ ಸರ್. ಈಗ ಮದುವೆ ಆಗಿ ಇದ್ದೀನಿ ನಾನು 8 ತಿಂಗಳು ಅಷ್ಟೇ ಸರ್. ನಾನಿವಾಗ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಸರ್. ನಾನು ಹೋಗಲ್ಲ 5 ತಿಂಗಳಾಯ್ತು ಸರ್. ಅಲ್ಲಿಂದ ಬಂದಾಗ್ಲಿಂದನೂ ಒಂದು ಫೋನು ಮೆಸೇಜ್ ಮಾಡಿದ್ರೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಸರ್. ಹಿಂಗೇನೇ ನಾನು ಹಿಂಗೆ ಇವ್ರ ಮನೆ ಮುಂದೆನೇ ಒಂದ್ಸಲ ಬಂದು ಇಲ್ಲೇ ಮಳೆ ನಿಂತಿರೋ ಒಳಗಡೆನೇ ಇದ್ರು ಬೀಗ ತೆಗಲಿಲ್ಲ ಸರ್. ಇವತ್ತು ಹಂಗೇನೆ ಬೀಗ ಹಾಕೊಂಡು ಕೂತವ್ರು, ಎಲ್ಲೋಗೋರೋ ಏನೋ ಗೊತ್ತಿಲ್ಲ ಸರ್. ಯಾರೇ ಫೋನ್ ಮಾಡಿದ್ರು ಬರಲ್ಲ ಸರ್. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಆಗೈತೆ. ನಾನೇ ಮಹಿಳಾ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿಂದನೂ ಏನೂ ನಮಗೆ ನ್ಯಾಯ ಸಿಗ್ತಿಲ್ಲ ಸರ್. ಇವರೆಲ್ಲರ ಕಡೆಯಿಂದನೂ ಇನ್ಫ್ಲೂಯೆನ್ಸ್ ಮಾಡಿಸಿ ನಮ್ಗೆ ಅವ್ರು ರಾಜಕೀಯದ ಬಲ ಐತೆ, ಆ ಬಲ ಐತೆ, ಈ ಬಲ ಐತೆ ಅಂತ ಎಲ್ಲರ ಕಡೆನೂ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ನಮ್ಗೆ ಅಲ್ಲೂ ಏನೂ ನ್ಯಾಯ ಸಿಗ್ತಿಲ್ಲ ಸರ್. ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲಗಾರರು ಬಂದು ಕೂತವ್ರೆ ಸರ್. ಸರ್ ಇವ್ರ ಮನೆಯಲ್ಲೇ ನನ್ನ ಒಡವೆ, ವಸ್ತ್ರಗಳು, ನನ್ನ ಸಾಮಾನುಗಳು ಎಲ್ಲ ಇಲ್ಲೇ ಐತೆ ಸರ್. ಎಷ್ಟೇ ಫೋನ್ ಮಾಡಿ ಮನೆ ಬಾಗ್ಲು ಬಂದ್ರು ಅವ್ರು ಬಾಗ್ಲು ತೆಗಿತಿಲ್ಲ ಸರ್. ನಮ್ಮ ಅಪ್ಪ ಅಮ್ಮಗೂ ಕಷ್ಟ ಐತೆ ಸರ್. ಅವರು ಸಾಲ ಮಾಡಿ ನಮ್ಗೆ ಮದುವೆ ಮಾಡಿರೋದು. ಅವ್ರು ಸಾಲಗಾರರು ನಮ್ಮನೆ ಮುಂದೆ ಬಂದು ಕೂತವ್ರೆ. ಅಲ್ಲಿ ನಮಗೆ ಇವಾಗ ಒಡವೆ ಬೇಕು ಸರ್. ಅವ್ರು ಕೊಡೋವರೆಗೂ ನಾನು ಇಲ್ಲಿಂದ ಹೋಗೋದು ಸರ್. ದುಡ್ಡು ಇಸ್ಕೊಂಡು ಬಾ ಅಂತ ಹೇಳೋದು, ಒದೆ ಕೊಡೋದು, ಮಾನಸಿಕ ದೈಹಿಕ ಎಲ್ಲ ಹಿಂಸೆ ಕೊಡೋದು ಸರ್. ಅವ್ರ ಮನೇಲಿ 4 ಜನನು ನನ್ನ ಮೇಲೆ ಸರ್. ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ, ನನ್ನ 4 ಜನನು ನನಗೆ ಟಾರ್ಚರ್ ಕೊಡೋದು ಸರ್. ಬೆಳಗ್ಗೆ 11 ಗಂಟೆಯಿಂದ 4:15 ತನಕ ನಾನು ಒಬ್ಳ ಮೇಲೆ ಅವ್ರು 4 ಜನ ಜಗಳಾಡಿರೋದು ಸರ್. ಹೋಗಿ ದುಡ್ಡು ಇಸ್ಕೊಂಡು ಬಾ, ಏನಕ್ಕೆ ಹಂಗೆ ಹಿಂಗೆ, ನೀನು ನೋಡೋಕೆ ಚೆನ್ನಾಗಿಲ್ಲ, ದಪ್ಪ ಇದೆಯಾ, ಹಂಗೆ ಹಿಂಗೆ ಅಂತ ಬರೀ ಇಂಥ ಮಾತುಗಳಾಡಿ ಚುಚ್ಚಿ ಮಾತಾಡಿ ನನಗೆ ಸಖತ್ತು ಹಿಂಸೆ ಕೊಟ್ಟವ್ರೆ ಸರ್. ಸರ್ ನನಗೆ ಒಡವೆ ಬೇಕು ಸರ್. ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲಗಾರರು ಬಂದು ಕೂತವ್ರೆ. ಅವರಿಗೆ ನಾನು ಒಡವೆ ಇಲ್ದಲೆ ನಾನು ಅವ್ರ ಸಾಲ ತೀರ್ಸಕ್ಕಾಗಲ್ಲ. ಇಲ್ಲ ಸರ್, ನಾವು ಬೇಕು ಅಂತಾನೆ ಹೋರಾಡ್ತಿದೀವಿ ಸರ್. ಅವ್ರಿಗೆ ಬೇಡವಂತೆ, ಹೆಂಡತಿ ಬೇಡವಂತೆ ಅವ್ರಿಗೆ ಸರ್. ಹಿಂಸೆ ಮಾಡಿ ನಾವೇನು ಮಾಡೋಕ್ಕಾಗಲ್ಲ. ನನಗೆ ನ್ಯಾಯ ಬೇಕು, ನನಗೆ ನನ್ನ ಒಡವೆಗಳು ಬೇಕು ಅಷ್ಟೇ ಸರ್. ಅಲ್ವಲ್ಲ ಮಕ್ಕಳು ಬೇಡ ಅಂದ್ರೆ ಇನ್ನು UPSC ಏನೋ ಗೋಲ್ ಅಚೀವ್ ಇಟ್ಕೊಂಡಿದ್ದಾರೆ, ಆ ಥರದ್ದೇನೋ ಮಾಡಬೇಕು ಅಂತ. ಫ್ಯಾಮಿಲಿನೇ ಸರಿ ಏನು ಮಾಡೋಕ್ಕಾಗುತ್ತೆ ಹೇಳಿ. ನೆಮ್ಮದಿ ಆಗಿಲ್ಲ. ಆಮೇಲೆ ಸುಮಾರು ಜನ ಕೇಳಿದ್ರು, ಒಂದ್ ಕಡೆ ಕೂರಿಸಿ, ಯಾವ್ದಾದ್ರು ದೇವಸ್ಥಾನದಲ್ಲಾಗಲಿ ಇಲ್ಲ ಯಾರ್ದಾದ್ರು ಮನೇಲಾಗಿ ಕೂರಿಸಿ ಮಾತಾಡಿ ಸಮಸ್ಯೆ ಬಗೆಹರಿಸಿ ಅಂತ. ಬರಲ್ಲ ಬರಲ್ಲ ಬರಲ್ಲ. ಫಿಕ್ಸ್ ಆಗಿದ್ದಾರೆ, ಅವ್ರು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಬೇರೆ ನಂಬರಿಂದ ಮಾಡ್ರಿ ಹೋಗ್ಲಿ, ನಿಮ್ ನಂಬರಿಂದ ಯಾರು ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है. कृपया कुछ समय पश्चात प्रयास करें. ನಾವು ಸರ್ ಹೆಣ್ಮಕ್ಳು ಭಾಳ ಹಾಳಾಗ್ಬಾರ್ದು ನಮ್ಗೆ ಇಷ್ಟ ನೀವು ಡಯಲ್ ಮಾಡಿದ ನಂಬರ್